ನಂದು 2 ಶಿಷ್ಯಂದಿರಿಗೆ ಇವತ್ತು ರಜೆ ಆಯಿತಾ, ಅದಕ್ಕೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ನನಗೆ ರಜೆ ಇಲ್ಲ, ನನಗೆ ಒಂದು ಕಡೆ ಹೋಗಬೇಕಾಗಿತ್ತು. ಅದಕ್ಕೆ ತಲೆಗೆ ಟೊಪ್ಪಿ ಹಾಕಿ ಹೊರಟೆ ಆಯಿತಾ. ಅಂದರೆ ಬಿಸಿಲಿತ್ತು ತುಂಬ, ಅದಕ್ಕೆ ವಾಕಲ್ಲೇ ಹೋಗ್ಬೇಕಂತ ಡಿಸೈಡ್ ಮಾಡಿ ವಾಕ್ ಮಾಡ್ತಾ ಹೋಗ್ತಾ ಇದೆ. ಆವಾಗ ನನಗೆ ಫಸ್ಟ್ ಸಿಕ್ಕಿದ್ದು ನಮ್ಮದು ಫ್ರೇಮ್ ಶಾಪ್. ಅಂದರೆ ಇಲ್ಲಿ ಬರ್ತಾ ಇರ್ತೇನೆ ನಾನು ಯಾವಾಗಲೂ, ಓನರ್ ಇರಲಿಲ್ಲ. ಹಾಗೆ ಅದಕ್ಕೆ ಸ್ವಲ್ಪ ಮಿರರಲ್ಲಿ ನನ್ನ ಮುಖ ನೋಡಿ ಅಲ್ಲಿಂದ ರಿಟರ್ನ್ ಹೋದೆ ನಾನು. ಇದು ಗೇಟ್ ಇದೆಯಲ್ಲ, ಇಲ್ಲಿಂದ ಒಳಗಡೆ ಹೋದರೆ ನನಗೆ ಶಾರ್ಟ್ಕಟ್ಟಲ್ಲಿ ಹೋಗ್ಬೋದಾಯ್ತಾ ನಾನು ಹೋಗಬೇಕಾಗಿರೋ ಪ್ಲೇಸ್ಗೆ. ಬಟ್ ಆ ಟೆಕ್ ಪಾರ್ಕಿಗೆ ಒಂದು ರೌಂಡಾಗಿ ಬಂದೆ. ವ್ಯೂ ಎಲ್ಲ ಚೆನ್ನಾಗಿತ್ತು ನೋಡಿ. ಬಟ್ ನೋಡಿ ಇದೇ ಗೇಟ್, ಇಲ್ಲಿಂದ ಹೊರಗಡೆ ಬರ್ಬೋದು ನಾನು. ಬಂದರೆ ಒಂದು 200 ಮೀಟರಲ್ಲಿ ಬರ್ಬೋದು. ಬಟ್ ನಾನು 1 ಕಿಲೋಮೀಟರ್ ಜಾಸ್ತಿ ನಡ್ಕೊಂಡು ಬಂದೆ. ಪರವಾಗಿಲ್ಲ, ಕ್ಯಾಲರೀಸ್ ಸ್ವಲ್ಪ ಕಡಿಮೆ ಆಗುತ್ತಲ್ಲ ವಾಕ್ ಮಾಡಿದರೆ. ಅದಕ್ಕೆ ಲಾಸ್ಟಿಗೆ ಬಂದದಲ್ಲಿ ಗೊತ್ತುಂಟ, ನಮ್ಮದು ಹಳೆ ಮನೆಯದು ರೋಡ್ ಇತ್ತಲ್ವ, ಅಲ್ಲಿ ಬಂದಿದ್ದು. ನನಗೆ ಇಲ್ಲೊಂದು ಪರ್ಚೇಸ್ ಮಾಡಬೇಕಾಗಿತ್ತು. ಯಾವುದಂದರೆ ಇದೆ ನೋಡಿ, ಬಬಲ್ ರ್ಯಾಪ್ ಆಯಿತಾ. ನನಗೆ ಅದು ಒಬ್ಬರು ಫ್ರೆಂಡ್ ಇದ್ದು ಪಾರ್ಸಲ್ ಇತ್ತು, ಅದು ಪ್ಯಾಕ್ ಮಾಡಿ ಕಳಿಸ್ಲಿಕ್ಕೆ ಹೇಳಿದರು ಅವರು. ಅದಕ್ಕೆ ಬಬಲ್ ರ್ಯಾಪ್ ಮತ್ತು ಗಮ್ ಟೇಪ್ ಪರ್ಚೇಸ್ ಮಾಡಿ ಅಲ್ಲಿಂದ ಮತ್ತೆ ನಾನು ಮನೆಗೆ ಹೋದೆ ಆಯಿತಾ. ಫುಲ್ಲು ಸುಸ್ತಾಗ್ತಾಯಿತ್ತು. ಪರವಾಗಿಲ್ಲ, ಇನ್ನೊಂದು 2 ಕಿಲೋಮೀಟ್ರ್ ಹೋದೆ ಆಯಿತಾ. ಅಷ್ಟೊತ್ತಿಗೆ ರಾತ್ರಿ ಆಯಿತು. ಪಾರ್ಸಲ್ ಎಲ್ಲ ಮಾಡಿ ಅದನ್ನು ಮಾರ್ತಳ್ಳಿಗೆ ಬಸ್ ಬರ್ತದೆ, ಅದು ಸುಗಮ ಟೂರಿಸ್ಟ್, ಅಲ್ಲಿ ಕೊಡಬೇಕಂತ ವೆಯ್ಟ್ ಮಾಡ್ತಾ ಇದ್ದೆ. ಪೆಟ್ರೋಲ್ ಪಂಪ್ ಹತ್ರ ಬಂದು ಬಸ್ ಯಾವಾಗ ಬರ್ತದೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಫೈನಲಿ ಬಸ್ ಬಂತಾಯ್ತಾ, ಸುಗಮ ಟೂರಿಸ್ಟ್. ಅವ್ರ ಹತ್ರ ಪಾರ್ಸಲ್ ಕೊಟ್ಟು ನಾನು ನಡೆದುಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ನಡೆದುಕೊಂಡು ಹೋಗಿ ನನಗೆ ಫುಲ್ ಸುಸ್ತಾಯ್ತಾಯ್ತಾ. ಅದಕ್ಕೆ ಎಂತ ಮಾಡಿದೆ ಅಂದರೆ ರ್ಯಾಪಿಡೋ ಟ್ಯಾಕ್ಸಿ ಬುಕ್ ಮಾಡಿದೆ. ಬುಕ್ ಮಾಡಿ ಮಾರ್ತಳ್ಳಿ ಸ್ಕೈ ವಾಕ್ ಇದೆಯಲ್ಲ, ಅದರ ಮೇಲೆ ಬಂದು ನಿಂತ್ಕೊಂಡು ಮಾರ್ತಳ್ಳಿ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಅವರು ಕಾಲ್ ಮಾಡಿದರು ನನಗೆ. ಸೊ ಅವ್ರ ಜೊತೆ ಮನೆಗೆ ಬಂದು ನಾನು ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಮಲಗಿದೆ. ಇಲ್ಲಿಗೆ ಇವತ್ತಿದ್ದು ವ್ಲಾಗ್ ಮುಗೀತಾಯ್ತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್ ಬಾಯ್.